ಇದೇ ತಿಂಗಳ 27ನೇ ತಾರೀಕು ಬಿಬಿಎಂಪಿಯ ಬಜೆಟ್ ಮಂಡನೆ ಆಗಲಿದೆ. ಇದರ ಪೂರ್ವಭಾವಿ ಸಭೆಯನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ನಡೆಸಿದರು. ಈ ಒಂದು ಸಭೆಯಲ್ಲಿ ಬಿಜೆಪಿಯ ಶಾಸಕ ಎಸ್ ಟಿ ಸೋಮಶೇಖರ್ ಕೂಡ ಭಾಗಿಯಾಗಿದ್ದರು. ಸರ್, ಈಗ ತಮ್ಮ ಪಕ್ಷದ ಜನಪ್ರತಿನಿಧಿಗಳು ಸಭೆಗೆ ಗೈರಾಗಿದ್ದರು. ಸೊ ನೀವು ಹಾಜರಾಗಿದ್ದೀರಿ, ಏನು ಹೇಳ್ತೀರಂತ? ಕಾರ್ಪೊರೇಷನ್ ಬಡ್ಜೆಟ್ಟು ಇಂಪಾರ್ಟೆಂಟ್ ಇದೆ. ಅಲ್ಲಿ ಬಂದು ಉಪಮುಖ್ಯಮಂತ್ರಿಗಳಿಗೆ ಕಾರ್ಪೊರೇಷನ್ ಕಮಿಷನ್ ಯಾರು ಇರ್ತಾರೆ ಅವರಿಗೆ ನನ್ನ ಕ್ಷೇತ್ರದ ಸಮಸ್ಯೆಗಳನ್ನು ಹೇಳ್ತಕ್ಕಂಥದ್ದಕ್ಕೆ ಒಂದು ಅವಕಾಶ. ಅದಕ್ಕೆ ನಾನು ಬಂದಿದ್ದೇನೆ. ನನ್ನ ಕ್ಷೇತ್ರ ಕೆಂಗೇರಿ ಉಪನಗರದಿಂದ ಒಂದು ಫ್ಲೈಓವರ್ ಭಾಳ ಶಿಥಿಲ ಆಗಿದೆ. ಅದನ್ನು ಪಕ್ಕದಲ್ಲಿ ಇನ್ನೊಂದು ಫ್ಲೈಓವರ್ನ ಮಾಡಬೇಕು ಅಂತಕ್ಕಂಥದ್ದು. ಅದಕ್ಕೆ ಸುಮಾರು 20 ಕೋಟಿ ಅನುದಾನವನ್ನು ಕೂಡ ಕೇಳಿದ್ದೇನೆ. ಕಾವೇರಿದು 110 ಹಳ್ಳಿದು UGD ಪ್ಲಸ್ ಮಾಡಾದ್ಮೇಲೆ ರಸ್ತೆಗಳು ಬಹುತೇಕ ಹಾಳಾಗಿದೆ. ಅದಕ್ಕೆ ಒಂದು 100 ಕೋಟಿ ಅನುದಾನವನ್ನು ಕೊಡಿ ಕೇಳಿದ್ದೇನೆ. ಆಮೇಲೆ ಒಂಟಿ ಮನೆ ಇತ್ತೀಚೆಗೆ ಜಾಸ್ತಿ ಬರ್ತಾ ಇಲ್ಲ. 100 ಜನ ನಮ್ಮಲ್ಲಿ ಮನೆ ಕಟ್ಟಿ ಇಲ್ಲದೇ ಇರ್ತಕ್ಕಂಥವರು ಕೂಡ ಇದ್ದಾರೆ. ಅವ್ರಿಗೆ 5 ಲಕ್ಷ ಏನು ಕೊಡ್ತಾ ಇದ್ದೀರಿ ಅದು ತಕ್ಷಣ ಬಿಡುಗಡೆ ಮಾಡಿ ಅಂತಕ್ಕಂಥದ್ದು. ಆಮೇಲೆ ಯಾರು ಸ್ಟೂಡೆಂಟ್ಸ್ ಇರ್ತಾರೆ, ಮಹಿಳೆಯರು ಇರ್ತಾರೆ, ಯಾರು ಎಜುಕೇಟೆಡ್ಸು, ಅವರಿಗೆ ಲ್ಯಾಪ್ಟಾಪ್ ಏನು ಕೊಡ್ತಕ್ಕಂಥದ್ದಿದೆ ಅದನ್ನೆಲ್ಲವನ್ನು ಕೂಡ ಜಲ್ದಿ ಕೊಡಬೇಕು ಅಂತಕ್ಕಂಥದ್ದು. ಆಮೇಲೆ ಮಾಗಡಿ ರಸ್ತೆಯಿಂದ ಅಂದ್ರಳ್ಳಿಗೆ ಹೋಗೋ ರಸ್ತೆ ಭಾಳ ಚಿಕ್ಕದಿದೆ, ಅದನ್ನು 60 ಅಡಿ ರಸ್ತೆಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು. ಆಮೇಲೆ ಅಂದ್ರಳ್ಳಿಯಿಂದ ನೈಸ್ ರಸ್ತೆಗೆ ಹೋಗೋ ಒಂದು ರಸ್ತೆ ಅದನ್ನು 40 ಅಡಿ ಮಾಡ್ತಕ್ಕಂಥದ್ದು, ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದು. ಈ ಥರ ಪ್ರಾಬ್ಲಮ್ಸ್ ಏನೇನಿದೆ ಅದನ್ನು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಕಾರ್ಪೊರೇಷನ್ ಕಮಿಷನರ್ಗೆ ಬಜೆಟಲ್ಲಿ ಸೇರಿಸ್ತಕ್ಕಂಥದ್ದಕ್ಕೆ ಒಂದು ಲೆಟ್ರನ್ನು ಕೂಡ ಕೊಟ್ಟಿದ್ದೇನೆ. ಅದು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ 18 ಜನ ಬಿಜೆಪಿ ಶಾಸಕರನ್ನ ಸ್ಪೀಕರ್ ಅಮಾನತುಗೊಳಿಸಿದ್ದಾರೆ. ಇದನ್ನು ವಿರೋಧಿಸಿ ಇವತ್ತಿನ ಒಂದು ಸಭೆಗೆ ಬಿಜೆಪಿಯ MLAಗಳು ಮತ್ತು MLCಗಳು ಗೈರಾಗಿದ್ದಾರೆ. ಸರ್, ಅದು ವಿಧಾನಸಭೆ, ಅದು ಇರ್ತಕ್ಕಂಥದ್ದು ರೈಟ್ಸ್ ಇರ್ತಕ್ಕಂಥದ್ದು ಸ್ಪೀಕರ್ ಅವರಿಗೆ. ಈ ಕಾರ್ಪೊರೇಷನ್ ಬಡ್ಜೆಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ಕಾರ್ಪೊರೇಷನ್ ಬಡ್ಜೆಟ್ ಯಾವುದು ಅಟೆಂಡ್ ಮಾಡಬೇಡಿ ಅಂತಿದ್ದಾರೆ, ಇದೆಯಾ? ಇಲ್ಲ. ಉಪಮುಖ್ಯಮಂತ್ರಿಗಳಿಗೂ ಕೇಳಿದ್ರಂತೆ, ಅದನ್ನು 18 ಜನ ಏನು ಅಮೆಂಡ್ ಮಾಡಿದ್ದಾರೆ ಅದನ್ನು ರಿವೋಕ್ ಮಾಡಿದ್ರೆ ನಾವು ಕಾರ್ಪೊರೇಷನ್ ಬಡ್ಜೆಟ್ಗೆ ಬರ್ತೀವಿ ಅಂತ ಪ್ರೆಸ್ಗೆ ಹೇಳ್ತಾ ಇದ್ರು. ಅದೇ ಬೇರೆ, ಕಾರ್ಪೊರೇಷನ್ಗೆ ಬಡ್ಜೆಟ್ದೇ ಬೇರೆ, ಸ್ಪೀಕರ್ ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದನ್ನು ರಿವೋಕ್ ಮಾಡೋ ಅಧಿಕಾರ ಸ್ಪೀಕರ್ಗೆ ಇದೆ. ಅದರಿಂದ ಕಾರ್ಪೊರೇಷನ್ ಬಡ್ಜೆಟ್ಗೆ ಬಂದು ಏನೇನು ಕಾನ್ಸ್ಟಿಟ್ಯೂಯೆನ್ಸಿ ಪ್ರಾಬ್ಲಮ್ಸ್ ಇದೆ ಅದನ್ನು ಕಾರ್ಪೊರೇಷನ್ ಕಮಿಷನರ್ಗೆ, ಅಡ್ಮಿನಿಸ್ಟ್ರೇಟರ್ಗೆ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆ ಕ್ಷೇತ್ರದ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡಬೇಕಾಯ್ತು ಅವರು. ನಾನಂತೂ ಯಾವುದೇ ರಾಜಕಾರಣ ಇಲ್ಲ. ಕ್ಷೇತ್ರದ ಸಮಸ್ಯೆ ಬಂದಂಥ ಸಮಯದಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆಫೀಸರ್ಸ್ ಯಾರೇ ಆಗಲಿ ಅವ್ರನ್ನ ಭೇಟಿ ಮಾಡಿ ಕಾನ್ಸ್ಟಿಟ್ಯೂಯೆನ್ಸಿಗೆ ಕೆಲಸ ಏನಿರ್ತದೆ ಅದನ್ನ ಕೊಡ್ತಕ್ಕಂಥದ್ದಕ್ಕೆ ನಾನು ಹಿಂದೆ ಮುಂದೆ ನೋಡಲಿಲ್ಲ. ಬಡ್ಜೆಟ್ಗೆ ಏನೆಲ್ಲ ಸೇರಿಸ್ಬೇಕು ಅದನ್ನ ಕೊಟ್ಟಿದ್ದೀನಿ, ರಿಕ್ವೆಸ್ಟ್ ಕೂಡ ಮಾಡಿದ್ದೀನಿ. ಈಗ ರಾಜ್ಯ